ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕೊರಿಬಾಂಡ್ ಸೋನೇಲ್. ಸೊ ಇವತ್ತೇನಪ್ಪ ಅಂದರೆ ಕಾರ್ಯಕ್ರಮ ಗೊತ್ತಾಗಿರ್ಬೇಕು ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಳ್ಮೇಲೆ, ಏನಕ್ಕಿದೆ ಗೊತ್ತಾ? ನಾನು ವೋಟ್ ಹಾಕಿದ್ದೀನಿ ಅಂತ. ನಾನು ವೋಟು ಒಬ್ಬ ಒಳ್ಳೆ ಲೀಡರ್ನ ನೋಡಿ ಹಾಕಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ನೀವು ಯಾವ ಲೀಡರ್ಗೆ ಹಾಕಿದ್ದೀರಂತ ನಾನು ಕೇಳಲ್ಲ, ವೋಟ್ ಹಾಕಿದ್ದೀರಲ್ಲ ಅಂತ ಕೇಳ್ತೀನಿ. ಸೊ ಇವತ್ತು ಎಷ್ಟು ಜನ ವೋಟ್ ಹಾಕಿದಾರಂತ ಜಸ್ಟ್ ಅವ್ರ ಬೆರಳಿಂದನೇ ಗೊತ್ತಾಗತ್ತೆ. ಜಸ್ಟ್ ಫಾಲೋ ಮೀ. ಇವತ್ತು ನೋಡೋಣ ವೋಟು ಎಷ್ಟು ಜನ ಹಾಕಿದಾರಂತ ನೋಡ್ಲೇಬೇಕು ನಾವು ಇವತ್ತು. ಫಾಲೋ ಮೀ. ವೋಟ್ ಹಾಕಿದ್ವಿ ಸರ್. ಹಾಕಿಲ್ಲ ಸರ್. ಮದ್ವೆ ಏನಕ್ಕೆ ಸರ್? ನಾವು ಫಸ್ಟ್ ಕೆಲಸ ಬೇಡವಾ ಸರ್? ಫಸ್ಟ್ ವೋಟ್ ಹಾಕಿಲ್ಲ ಅಂದ್ರೆ ನಮ್ ಸೊಸೈಟಿನೇ ನಾವೇ ಹಾಳು ಮಾಡ್ಕೊಂಡಂಗ ಆಗುತ್ತೆ. ಅಷ್ಟು ವೋಟ್ ಮಾಡಿ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಕರೆಕ್ಟ್. ಹೌ ಇಸ್ ಮೈ ಇಂಗ್ಲಿಷ್? ಲಾಸ್ಟ್ ವೀಕ್ ಹಾಕಿದ್ದು ಇಷ್ಟು ಬೇಗ ಹೋಗಕ್ಕೆ ಹೆಂಗೆ? ಸರ್ಪ್ ನೀರಲ್ಲಿ ಹಾಕಿ ತೊಳೆದ್ರ depictions of the flyover which comes to the Bangalore city enters in Shivaji Nagar, and it's not very popular thing is like lighting, and it's contesting to the people. And it's what happens, you know, total this neglectness and thinking is how is my English? Super, yeah. Thank you. You are from? I'm from Tamil Nadu. Tamil Nadu. No problem, sir. What? Yeah, voted. Voted. Yeah, Show me last a week. finger. Last week it happened. Last week? ಏ ಬ್ರದರ್, ಲಾಸ್ಟ್ ವೀಕ್ ಹಾಕಿದ್ದು ಇಷ್ಟು ಬೇಗ ಹೋಗಕ್ಕೆ ಹೆಂಗೆ? ಸರ್ಪ್ ನೀರಲ್ಲಿ ಹಾಕಿ ತೊಳೆದ್ರ ಇಲ್ಲ ರಾತ್ರಿಯಲ್ಲಿ ನೀರ್ ಇಟ್ಟಿದ್ರ? ಏನ್ ಸುಳ್ಳು ಹೇಳ್ತಾ ಗುರು ನೀನು? ಹಾಕಿದೀನಿ ಅಂತ ಒಂದಲ್ಲ 2 ತಿಂಗಳಾದ್ರೂ ಹೋಗಲ್ಲ ಇದು ನಮ್ಗೆ ಡಮ್ಮಿ. ಇಷ್ಟು ಸುಳ್ಳ? ಯು ನಾಟ್ ವೋಟೆಡ್, ಐ ನೋ. ಕರೆಕ್ಟ್. Seriously, I know. See, Bangalore is very cool city. Madras is very hot city. So you not going there. You didn't go. Yesterday, last week I went. Sir, where is that, sir? How, sir? It went. You have extra finger, 6 fingers like Hrithik Roshan. You not voted, I know. You wasted your vote. Very bad thing, sir. You did very bad thing, brother. It's okay. Next time put the vote. Okay. Okay, actually I did the vote. Actually it went off. That's all. No, Seriously. sir. Please, sir. Sir, I am a Bakra program owner, sir. I'm very big Bakra program owner. You don't know about me. No problem. Thank you. But don't waste the vote. Okay. Thank you. ರೆಸಾರ್ಟ್ ಹೋಗ್ತೀನಿ, ಟ್ರಿಪ್ ಹೋಗ್ತೀನಿ, ಟೆಂಪಲ್ ತಿರುಗ್ತೀನಿ, ಆ ತರ ಎಲ್ಲ ಯಾವ್ದು ಮಾಡಬಾರ್ದು. ಮಾಡ್ತಾರೆ. ಇದಕ್ಕೂ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡ್ತಾರೆ. ಈ ತರ ವೋಟ್ ಹಾಕ್ತಾರೆ ಅವ್ರಿಗೆ. ಸರ್ಕಾರದ ಒಂದು ಒಳ್ಳೆ ರೂಲ್ಸ್ ಮಾಡಬೇಕು. ಈಗ ವೋಟರ್ ಐಡಿ, ವೋಟರ್ ಹಾಕಿದ್ರೆ ಮಾತ್ರ ಚಲಾವಣೆ ಇರೋ ತರ ಮಾಡಬೇಕು. ಮಾಡ್ತಾರೆ ಬಿಡಿ, ಆತರ ಒಂದು ಸಿಸ್ಟಮೆಟಿಕ್ ತರಬೇಕು. ಅದು ಎಲ್ಲದೂ ಸಿಸ್ಟಮೆಟಿಕ್ ತಂದಿದ್ದಾರೆ. ಈ ವೋಟರ್ ಐಡಿಲಿ ಒಂದು ಸಿಸ್ಟಮೆಟಿಕ್ ಅಂತ ಬಂದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಎಲ್ಲರೂ ವೋಟ್ ಹಾಕ್ಲೇಬೇಕು. ಅದು ನನ್ನ ಪರ್ಸನಲ್ ಒಪಿನಿಯನ್. ಅನ್ಯತಾ ಭಾವಿಸಬಾರ್ದು ಯಾರು. ನಿನ್ನೆ ಪ್ರಜ್ವಲ ಮಾಡಿದ್ರ ವೋಟ್ ಹಾಕಿ? ವೋಟ್ ಹಾಕ್ತಾರೆ. ಹಾಕಿದ್ರಾ? ಬೆಲ್ಟ್ ತೋರಿಸಿ. ಸೂಪರ್. ಓಕೆ, ಹಾಕಿದಾರೆ ಇವ್ರು, ಪರವಾಗಿಲ್ಲ. ಸೊ ಹೆಂಗೆ ಫಸ್ಟ್ ಟೈಮಾ ನಿಮ್ದು ವೋಟಿಂಗ್? ಫಸ್ಟ್ ಟೈಮಾ? ಸೊ ನಿಮ್ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ? ಛೇ ಪರವಾಗಿಲ್ಲ ಬಿಡಿ. ಇವರು ಏನೋ ಇವ್ರು ಸೀನಿಯರು, ಇವ್ರು ಜೂನಿಯರ್ಸ್. ಇಲ್ಲೇ ಇದೆ ನೋಡಿ, ಒನ್ಲಿ ಒಬ್ಬ 2 months ಒಳಗಡೆ ಅಲ್ವಾ? ಓಕೆ, ಪರವಾಗಿಲ್ಲ. ಓಕೆ, ವೋಟ್ ಏನಕ್ಕೆ ಹಾಕ್ಬೇಕಂತ ಗೊತ್ತಾ? ರೈಟ್ ಕ್ಯಾಂಡಿಡೇಟ್ ನ ಚೂಸ್ ಮಾಡ್ಕೊಳಕ್ಕೆ. ಸೊ ಮಾಡಿದ್ರೆ ಏನಾಗುತ್ತೆ? ಮಾಡಿದ್ರೆ ನಮ್ ನೇಷನ್ಗೆ ಯೂಸ್ ಆಗತ್ತೆ. ಲೈಕ್ ಒಳ್ಳೆ ಥಿಂಗ್ಸ್ ಮಾಡ್ತಾರೆ. ಒಳ್ಳೇದ್ ಮಾಡ್ತಾರೆ ಇವತ್ತು ಅಂತ. ಸೊ ಮುಂದೆ ಡೆವಲಪ್ಮೆಂಟ್ಗೋಸ್ಕರ ಒಬ್ಬ ಲೀಡರ್ನ ನಾವು ನಿಲ್ಲಿಸ್ಬೇಕು ಅಲ್ವಾ? ಸೊ ಅದಕ್ಕೆ ವೋಟ್ ಮಾಡ್ಬೇಕು. ವೋಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಲೈಕ್ ಒಂದ್ ವೋಟ್ ಕೂಡ ಡಿಫ್ರೆನ್ಸ್ ಆಗತ್ತೆ ಒಂದ್ ರೈಟ್ ಪರ್ಸನ್ ನ ಕಳ್ಕೊಳಕ್ಕೆ. ಕರೆಕ್ಟ್, ಯು ಆರ್ ರೈಟ್. ಸೂಪರ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಆಲ್ ದಿ ಬೆಸ್ಟ್. ಅವ್ರಿಗೂ ಹೇಳ್ಕೊಟ್ಬಿಡಿ ಆಯ್ತಾ? ಸರ್, ಥ್ಯಾಂಕ್ ಯು. ಸೊ ನೆನ್ನೆ ವೋಟ್ ಹಾಕಿದ್ರ ಸರ್? ತೋರಿಸಿ. ಸೂಪರ್, ತೋರಿಸಿ ಸರ್. ಅಲ್ಲಿ ಓ ಸೂಪರ್ ಸರ್. ಓಕೆ, ಖುಷಿ ಆಯ್ತು ಸರ್ ನೀವು ವೋಟ್ ಹಾಕಿದ್ ನೋಡಿ. ಇಷ್ಟು ದಿವಸ ನಾವು ಎಲ್ಲ ಚಾನೆಲ್ನವರು ವೋಟ್ ಹಾಕಿ, ದಯವಿಟ್ಟು ವೋಟ್ ಹಾಕಿ, ಮಿಸ್ ಮಾಡಬೇಡಿ ಅಂತಿದ್ವಿ. ಇವತ್ತು ಚೆಕ್ ಮಾಡ್ತಾ ಇದ್ರೆ ಸುಮಾರು ಜನ ವೋಟ್ ಹಾಕಿಲ್ಲ ಸರ್. ಹೌದು, ಎಷ್ಟೋ ಜನ ವೋಟ್ ಹಾಕಿಲ್ಲ. ಸೊ ಏನಾಗ್ಬೋದು ಸರ್ ಈ ತರ ವೋಟ್ ಹಾಕಿಲ್ಲ ಅಂದ್ರೆ? ಅಲ್ಲ, ನಮ್ಮ ಹಕ್ಕು ನಾವು ಚಲಾಯಿಸ್ಬೇಕು, ತಪ್ಪಲ್ಲ ಅದು. ಕರೆಕ್ಟ್. ಅವ್ರಿಗೆ ನೆಕ್ಸ್ಟ್ ಏನಾದ್ರು ಪನಿಷ್ಮೆಂಟ್ ಮಾಡ್ಬೇಕು ಅವ್ರಿಗೆ, ಗೌರ್ಮೆಂಟ್ ಅವ್ರಿಗೆ. ವೋಟ್ ಹಾಕ್ದಿದ್ದವ್ರಿಗೆ ಹಾಕ್ಬೇಕು, ವೋಟ್ ಹಾಕ್ಬೇಕು. ಈಗ ಪಾಪ ಸರ್ ಕೆಲವು ಜನ ಔಟ್ ಆಫ್ ಸ್ಟೇಷನ್ ಇಂದ ಅಲ್ಲಿಂದ ಬಂದು ವೋಟ್ ಹಾಕೋರೆ ಎಲ್ಲ. ಇಲ್ಲಿ ಬಂದಿದ್ದಾರೆ ಕೆಲಸಕ್ಕೆ ಅಂತ, ಬೆಂಗಳೂರಿಗೆ, ಮಂಗಳೂರು, ಆ ಕಡೆ ಕೇರಳ, ದುಬೈ, ಕುವೈತ್ ಇಂದ ಬಂದು ವೋಟ್ ಹಾಕೋರಂತೆ ನಿನ್ನೆ. ಹೌದಾ? ಟಿವಿ ತೋರಿಸ್ತಾರೆ, ನಿನ್ನೆ ಅಲ್ಲಿ ನೋಡಿದ್ರೆ ನೋಡಿಲ್ವಾ? ಹೌದಾ ಸರ್? ಹೌದು, ಎಲ್ಲಿ? ದುಬೈ, ಕುವೈತ್ ಇಂದ ಬಂದು ಹಾಕೋರಂತೆ. ಮಂಗಳೂರು ಕಡೆ ತುಂಬಾ ಜನ ಬಂದು ಹಾಕೋ ನೋಡಿ. ನೋಡಿದ್ರಾ? ಈ ತರ ಬಂದ್ ಹಾಕ್ತಾ ಇದಾರೆ ಅಂದ್ಮೇಲೆ, ಹೊರಗಡೆ ದೇಶದಿಂದ ಬರ್ತಾ ಇದಾರೆ ಅಂದ್ಮೇಲೆ ಒಂದ್ 8 hour 9 hour ಜರ್ನಿ ಮಾಡ್ಕೊಂಡ್ ಬಂದು ಹಾಕ್ಬಿಟ್ಟು ಮತ್ತೆ ಅವತ್ತೇ ನೈಟ್ ಹತ್ತು ಬಿಡ್ಬೋದಿತ್ತು ನೀವು. ಇಲ್ಲಿ ಸೋಂಬೇರಿ ಅದೇ ಅವ್ರಿಗೆ ಇದಿಲ್ಲ. ಆ ವೋಟ್ ಹಾಕ್ಬೇಕು ಮಿಸ್ ಮಾಡುವಾಗ. ಮಾಡಬಾರ್ದು. ಯಾವ್ದಕ್ಕೆ ಅವ್ರ ಇಷ್ಟ ಬಂದಿದ್ದು ಯಾವ್ದು ನೋಡಿ 50% ಆಗಿದೆ ಬರೀ ಬೆಂಗಳೂರಲ್ಲಿ. ಹೌದು. ಸೊ ಏನಂತೀರಾ ಸರ್? ಏನಾಗ್ಬೋದು ಸರ್ ಇದ್ರ ಬಗ್ಗೆ? ಏನ್ ಹೇಳ್ತೀರಾ? ಏನಾವುದು ಏನ್ ಹೇಳಕ್ಕಾಗಲ್ಲ ಸರ್, ಗ್ಯಾರಂಟಿ ಏನು ಹೇಳಕ್ಕಾಗಲ್ಲ, ಗ್ಯಾರಂಟಿ. ವೋಟ್ ಹಾಕಿದ್ರ ನೆನ್ನೆ? ಆಗಿದೆ ಸರ್. ಸರ್ ತೋರಿಸಿ ಸರ್. ನೋಡಿದ್ದಾರೆ. ಸೂಪರ್ ಸರ್. ಅವ್ರು ಯಾರೋ ಏನ್ ಸುಳ್ಳು ಹೇಳ್ತಾರೆ ನೋಡಿ ಸರ್. ನಿಮ್ಮವ್ರ ಪಾಪ ಹೋಗಿಲ್ಲ ಅನ್ಸುತ್ತೆ, ತುಂಬಾ ಬಿಸಿಲಲ್ಲಿ ಮೆಡ್ರಾಸ್ ಅಲ್ಲಿ. ಇಲ್ಲಿ ತಂಪಿದೆ, ಒಂದ್ ಸ್ವಲ್ಪ ಒಂದ್ ರೇಂಜಿಗೆ ಪರವಾಗಿಲ್ಲ ಅನ್ಸುತ್ತೆ ಬೆಂಗಳೂರು, ಅದ್ರಗೋಸ್ಕರ ಹೋಗಿಲ್ಲ ಅನ್ಸುತ್ತೆ. ಬಟ್ ವೋಟ್ ವೇಸ್ಟ್ ಮಾಡೋದ್ರಿಂದ ಏನ್ ಅನ್ಸುತ್ತೆ ಸರ್ ನಿಮ್ಗೆ?
ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ವೋಟ್ ಹಾಕ್ಬೇಕು. ಹೌದು ಸೊ ನಮ್ಗೆ ಬೇಕಾಗಿರೋ ಗೌರ್ಮೆಂಟ್ ಬರಬೇಕು, ಹೌದು ನಮ್ಮ ದೇಶ ಉಳಿಬೇಕು. Correct. ಅದೇ ನಾವು ನಮ್ಮ ಕ್ಯಾಂಡಿಡೇಟ್ನ ಚೂಸ್ ಮಾಡಬೇಕು ನಾವು. ಕರೆಕ್ಟ್ ಸರ್ ಸೊ ಅದು ಮೇನ್ ಇರೋದು. ಮೇನ್ ಸೊ ಅದ್ರಗೋಸ್ಕರ ವೋಟ್ ಹಾಕ್ಲೇಬೇಕು. ಹೌದು, ಸೊ ಹಾಕ್ಬೇಕು. ವೋಟ್ ಹಾಕ್ದಿರೋರ್ಗೆ ಏನ್ ಹೇಳ್ತೀರಾ ಸರ್ ನೀವು? ನೀವು ತಪ್ಪು ಮಾಡದೇ ಇದ್ದೀರಾ, ಬರೀ ಹೇಳೋದ್ರಿಂದ ಉಪಯೋಗ ಇಲ್ಲ. ಹೌದು ನಾವು ಮಾಡಿ ತೋರಿಸ್ಬೇಕು, ಸಿಟಿಸನ್ ಆಗ್ಬಿಟ್ಟು ನಾವು ಮಾಡಿ ತೋರಿಸ್ಬೇಕು. ಏನು ನಿಮ್ಗೆ ಚೇಂಜ್ ಬೇಕು ಅಂದ್ರೆ ನೀವು ಚೇಂಜ್ ತರಬೇಕು, ಹೌದು ಅವಾಗೇನೆ ಚೇಂಜ್ ಬರೋದು. ಸುಮ್ಮನೆ ಈಗ ಅವ್ರ ವೇಸ್ಟು ಇದೆಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರೆ ವೋಟ್ ಹಾಕ್ಲಾರ್ದೆ ಇದ್ರೆ ಏನು ಉಪಯೋಗ ಇಲ್ಲ. ಕರೆಕ್ಟ್ ಅಲ್ವಾ? Correct. ಸೊ ಇಬ್ರು ಕಾಂಪಿಟೇಷನ್ ಒಳಗಡೆ ಇಬ್ರೊಳಗಡೆ ಯಾರಾದ್ರೂ ಒಂದು ಓಟ್ ಹೋಯ್ತು ಅಂದ್ರೂ ಪಾಪ ಹೌದು. ಒಳ್ಳೆ ಲೀಡರ್ನ ಕಳ್ಕೊಂಡಂಗ್ ನಾವು. 5 ವೋಟಿಂದ 10 ವೋಟಿಂದ ಹೌದು ಸರ್, ಗೆದ್ದಿರೋರು ಇದ್ದಾರೆ. ಸೋತವ್ರು ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನಿಮ್ ಒಂದು ವೋಟ್ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡ್ಬೋದು ಅಲ್ವಾ? ಏನು ಆಗಲ್ಲ ಅನ್ಕೊಂಡು ನೀವು ಸುಮ್ಮನೆ ಆಗ್ಬಿಟ್ರೆ. ಸೊ ಇವತ್ತು ಬೆಂಗಳೂರು ಟರ್ನ್ಔಟ್ ಕಮ್ಮಿ ಬಂದಿದೆ. ಎಸ್ ಅದನ್ನೇ ಸೊ ಹೇಳ್ತಾ ವೋಟ್ ಹಾಕ್ಬೇಕು ಜನ. ಹಾಕ್ಬೇಕಾಗಿತ್ತು. ಹೇಳಿ ಸರ್. ಏನ್ ಮಾಡ್ತಾ ಇದೀರಾ ನೀವು? ನಾವು ಓದ್ತಾ ಇದೀವಿ ಸರ್, ಏನ್ ಓದ್ತಾ ಇದೀರಾ? MBA ಮಾಡ್ತಾ ಇದೀವಿ. MBA ನಾ? ಓ ಸೂಪರ್ ಬ್ರದರ್. ಓಕೆ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನ್ ಬ್ರದರ್? ಅದೇ ಮುಂದೆ ಓದ್ಬೇಕು. ಇಂಥ ಸರ್ಕಾರ ಇದ್ರೆ ಏನು ಹೋದ್ರು ಏನಿಲ್ಲ ಅಲ್ಲ. ಏನ್ ಬರೋ ಮಾಡ್ತೀರಾ? ಸ್ಕಾಲರ್ಶಿಪ್ ಕಿತ್ಕೊಂತ ಇದೀರಾ. ಹಂಗಂತೀರಾ? ತೋರಿಸಿ ಬೆಳ್ಳು. ಓಟ್ ಹಾಕಿದ್ರಾ? ಓಟ್ ಹಾಕಿದೀವಿ. ಸೂಪರ್ ಬ್ರೋ. Vote ಇದು ಹಾಕಿದೀವಿ. ಇದು ಬೇಕಾಗಿರೋದು ನಾವು ಮೇನು ಅಲ್ವಾ? ಮತ ಹಾಕಿದ್ವಿ, ಏನ್ ಯೂಸ್ ಸರ್? ಏನ್ ಯೂಸ್ ಇಲ್ಲ ಅಲ್ಲ ಅಲ್ಲ. ಯೂಸ್ ಅಲ್ಲ, ಬಟ್ ನಿಮ್ಮ ಹಕ್ಕನ್ನ ನೀವು ಹಾಕಿದಿರಾ. ನಮ್ಮ ಹಕ್ಕು ನಾವು ಚಲಾಯಿಸಿದ್ದೀವಿ. ಯಾವ ಲೀಡರ್ ಬೇಕು ಅವ್ರಿಗೆ ಹಾಕಿದಿರಾ. ನಾವು ಯಾರಂತ ಚಲಾಯಿಸಿದ್ವಿ. ಕೇಳೋದಿಲ್ಲ. ಹಾ, ಕರೆಕ್ಟ್ ಚಲಾಯಿಸಿದ್ವಿ. ಅಲ್ವಾ? ಬಟ್ ವೋಟ್ ಹಾಕ್ತಿದ್ರೆ ಏನಾಗ್ಬೋದು ಬ್ರದರ್? ಯಾವ್ದ್ರಲ್ಲಿ ಏನಾಗುತ್ತೆ? ವೋಟ್ ಹಾಕಿದ್ರೆ ಇರೋರು ತುಂಬಾ ಜನ ಮಿಸ್ ಮಾಡ್ಕೊಂಡು ತುಂಬಾ ಅವ್ರ ಎಲ್ಲಾರು ಹಾಕ್ಬೇಕಾಗಿತ್ತು. ನಮ್ಮ ಹಕ್ಕದು ಹಾ. ಹಾಕ್ಲೇಬೇಕಾಗಿತ್ತು ಎಲ್ಲಾರು ಓಟೆ. ಬೇರೆಯವರೆಲ್ಲ ಹಾಕ್ತಾವ್ರೆ, ಬಟ್ ನಾವೇ ಕರ್ನಾಟಕದವ್ರೆ ಹಾಕಿಲ್ಲ. ನೋಡಿ, ಇಷ್ಟು ಜನ ಯಾರೋ ಈ ಹೊರಗಡೆ ದೇಶದಲ್ಲಿ ದುಬೈ ದುಬೈಯಿಂದ ಬಂದು ಹಾಕವ್ರೆ, ಹಾಕಿದಾರಂತೆ ನೋಡಿ ವೋಟ್. ಹಾಕಿದ್ದಾರೆ. ಇಲ್ಲೇ ಮಂಗಳೂರಲ್ಲಿ ಇರೋರು ಹೋಗಿ ಹಾಕಿಲ್ಲ, ಹಾಕಿಲ್ಲ, ಬೆಂಗಳೂರಿಂದ ತುಂಬಾ ಜನ ಮಂಗಳೂರಿಗೆ ಹೋಗಿ ಹಾಕಿಲ್ಲ. ಸೊ ಇದು ತುಂಬಾ ಲಾಸ್ ಅನ್ಸುತ್ತಲ್ವಾ? ಲಾಸ್ ಅನ್ಸುತ್ತೆ. ಏನಾಗ್ಬೋದು ಅನ್ಸುತ್ತೆ ನಿಮ್ಗೆ ಫ್ಯೂಚರ್? ಫ್ಯೂಚರ್ ಅವ್ರಿಗೆ ಸರ್, ಅವ್ರ ಕೈಯಲ್ಲಿರೋದು ಅವರೇ ಲಾಸ್ ಮಾಡ್ಕೊಂತವ್ರೆ. ಅವ್ರಿಗೆ ಅವರೇ ಅವ್ರಿಗೆ ಲಾಸ್ ವೋಟ್ ಹಾಕಿಲ್ಲ ಅಂದ್ರೆ ಮಾಡ್ಕೊಂತಾರೆ. ಹೆಂಗ್ ಬ್ರದರ್ ಇವಾಗ ಇದು ಗತಿ ಹೆಂಗ್ ಗೊತ್ತಾಗುತ್ತೆ ಗೌರ್ಮೆಂಟ್ಗೆ ಅವ್ರು ವೋಟ್ ಹಾಕಿಲ್ಲ ಅಂತ? ವೋಟ್ ಮಾಡ್ಕೊಂಡು ಅವರೇ ಲಾಸ್ ಮಾಡ್ಕೊಂತಾರೆ ಸರ್. ನೋಡಿ ಸರ್, ಮೊನ್ನೆ ಒಂದ್ ಕೊಲೆ ಆಯ್ತು, ಹೌದು ನೇಹ ಅನ್ನೋ ಹುಡುಗಿನ. ಹುಬ್ಳಿ, ಹೌದು ಉತ್ತರ ಇವಾಗ ಏನಾಯ್ತು, ಅದೇ ಒಳ್ಳೆ ಪಕ್ಷ ಗೆಲ್ಸ್ಕೊಟ್ರೆ ಅವರು, ಅವರೇ ನ್ಯಾಯ ಸಿಗುತ್ತಲ್ಲ ಆರಾಮಾಗಿ. ಇವಾಗ ಇರೋ ಯಾವ್ದೇ ಸರ್ಕಾರ ಆಗಿರ್ಬೋದು, ಒಳ್ಳೆ ನ್ಯಾಯ ಕೊಡಿಸ್ರೆ ಅದೇ ಖುಷಿ ಅಲ್ವಾ? ಅದೇ ಖುಷಿ. ಸ್ಟೂಡೆಂಟ್ಸ್ಗೆ ಒಂದ್ ಸೌಲಭ್ಯಗಳಿಲ್ಲ, ಬರೋ ಸ್ಕಾಲರ್ಶಿಪ್ ಕಿತ್ಕೊಂತವ್ರೆ. ಏನ್ ಮಾಡೋದು ನಾವು? ಇಷ್ಟು ಹೊತ್ತಾಗಿ ಒಂದ್ ಕೆಲಸ ಇಲ್ಲ. ಎಷ್ಟೋ ಜನ ಎಜುಕೇಟೆಡ್ಸ್ ಇದಾರೆ ಸರ್, BCom ಆಗಿರೋರು, ಹೌದು, correct. ಒಬ್ಬರಿಗೊಂದ್ ಕೆಲಸ ಆಗಿಲ್ಲ. ಏನ್ ಹೇಳ್ತೀರಾ ಇದಕ್ಕೆಲ್ಲ? ನೀವೇ ಹೇಳಿ, ನೀವೇ ನ್ಯಾಯ ಕೊಡ್ಸಿ. ನ್ಯಾಯ ನಾವಲ್ಲ, ಅವ್ರು ಕೊಡಿಸ್ತಾರೆ, ನಾವು ನ್ಯಾಯ ಕೇಳ್ಕೊಂಡ್ ಬರ್ತೀವಿ. ನಾವು ನೀವು ಸಪೋರ್ಟ್ ಮಾಡಿ ಸರ್, ಸ್ಟೂಡೆಂಟ್ ಸಪೋರ್ಟ್ ಮಾಡಿ ಸರ್. ನೀವು ನೋಡಕ್ ಹೋದ್ರೆ ಪಬ್ಲಿಕ್ ಜನಗಳು ಅವರೇ ನ್ಯಾಯಾಧೀಶ ಸರ್, ಜನ ಎಲ್ಲ ಕೇಳ್ತಾರೆ ಸರ್, ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಏನ್ ಮಾಡೋದು ಮತ್ತೆ? ಹಂಗಂತೀರಾ? ಎಷ್ಟೋ ಸಾವಿರ ಜನಗಳು ಇಲ್ಲಿ BCom ಗ್ರಾಜುಯೇಷನ್ ಆಗಿರೋರು ಇದಾರೆ, ಸೊ ಈಗ ನೀವು ಯಾರಿಗೂ ಇಲ್ಲ, ಒಂದ್ ಕೆಲ್ಸ ಇಲ್ಲ ಸರ್. ನಿಜ ಪ್ರತಿಯೊಬ್ಬರಿಗೂ ಅಷ್ಟೇ. ಎಷ್ಟೇ ಓದಿರ್ಲಿ ಕೆಲಸ ಕೆಲವು ಜನಕ್ಕೆ ಹುಡುಕ್ಬೇಕಾಗತ್ತೆ. ಕೆಲವರು ಬೇಗ ಯೋಗದಿಂದ ಸಿಗುತ್ತೆ, ಕೆಲವರು ರೆಫರೆನ್ಸ್ ಇಂದ ಸಿಗುತ್ತೆ ಅಲ್ವಾ? ಅಂತವ್ರು ಸಿಗುತ್ತೆ, ನಮ್ಮಂತವ್ರು ಹಿಂಗ್ ಬಡವ್ರಿಗೆ ಹಂಗಾಗ್ಬಾರ್ದು. ಪ್ರತಿಯೊಬ್ರು ಓದಿರೋರು ಸಿಗ್ಬೇಕಂತ ನಮ್ಮ ಆಸೆ. ಸಿಗ್ಲೇಬೇಕು ಸರ್. ಓದಿಲ್ದಿರೋರ್ಗು ಸಿಗ್ಬೇಕು ಸರ್. ಮತ್ತೆ ಹಂಗಂತೀರಾ? ಥ್ಯಾಂಕ್ ಯು ಬ್ರದರ್. ಈಗ ನಮಗ್ ಸಿಕ್ಕೈತಲ್ಲ ಹಂಗೆ ನಿಮಗ್ ಸಿಕ್ಕ ನಮ್ಗೂ ಕೊಡ್ಸಿ ಸರ್. ಮತ್ತೆ ಒಂದ್ ಕೆಲ್ಸ ನಾವು ಕಷ್ಟಪಟ್ಟು ಬಂದಿರೋರು ಸರ್. 17-18 ವರ್ಷ ಓದಿದೀವಿ. 10,000 15,000 ಅಂದ್ರೆ ಹೆಂಗೆ ಸರ್ ಕೆಲಸ ಮಾಡೋದು? ಲಕ್ಷ ಕಿತ್ಕೊಂತಾರೆ ಕಾಲೇಜ್ಗೆ, ಅವ್ರದೇ ಸ್ವಂತ ಕಾಲೇಜುಗಳಿಗೆ. ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತೆ ಯಾಕೆ ಇಸ್ಕೊಳಲ್ಲ ಅಷ್ಟೊಂದು ಫೀಸ್? ಈಗ ನೀವು ವೋಟ್ ಹಾಕಿದಿರಲ್ಲ ರೈಟ್ ಪರ್ಸನ್ಗೆ, ಅವ್ರು ಸರಿ ಮಾಡ್ತಾರಂತ ನೋಡಿ. ಅದಕ್ಕೆ ಸರ್ ವೋಟ್ ಮತ್ತೆ ಹಾಕಿರೋದು ನಾವು. ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕಿದೀವಿ. ಹಾಕಿದೀನಿ ಯಾರಿಗೆ ಅಂತ ಕೇಳ್ಬಿಡಿ, ನಿಮ್ಗೆ ಗೊತ್ತಿದೆ. ಈಗ ನೆಕ್ಸ್ಟ್ ಗೊತ್ತಾಗುತ್ತೆ ಸರ್. ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕಿದ್ದಾರೆ ಸರ್. ಗೊತ್ತಾಗುತ್ತೆ, June 4 ಗೊತ್ತಾಗುತ್ತೆ. ನೋಡ್ತಾ ಇರಿ ನಿಮ್ಗೆ. ಏನಿಲ್ಲ ಸರ್, ಎಲ್ಲ ಹೇಳ್ಬೇಕು ನೀವೇ. ಮತ್ತೆ ಊಟ ಆಯ್ತು ಸರ್. ಮದ್ವೆ? ಮದ್ವೆ ಏನಕ್ಕೆ ಸರ್? ನಾವು ಫಸ್ಟ್ ಕೆಲಸ ಬೇಡವಾ ಸರ್? ಫಸ್ಟ್ ಕೆಲಸ ಬೇಕಾ? ಏನ್ ಮಾಡ್ತಾ ಇದ್ರಿ ಸುಮ್ಮನೆ ಹೇಳಿದ್ರೆ? ಈಗ MBA ಮಾಡ್ತಾ ಇದ್ದೀವಿ. MBA ನಾ? ನಾನು ಆಮೇಲೆ ಮದ್ವೆ ಅಂತ ತಕ್ಷಣ ಹುಡ್ಕೊಂಡು ಹೋಗಿ ಇಲ್ಲ ಸರ್, ಆತರ ಎಲ್ಲ ಇನ್ನು ಓದಬೇಕು ಅಲ್ವಾ? ಓಕೆ ಬ್ರದರ್, ವೋಟ್ ಹಾಕಿದ್ರಾ? ಹಾಕಿದ್ವಿ ನೋಡಿ. ಹೌದಾ? ಸೂಪರ್ ಬ್ರದರ್. ಎಷ್ಟು ತಿಂಗಳು ಇರುತ್ತದು ಸರ್? ಎಷ್ಟು ತಿಂಗಳು ಅಂದ್ರೆ ಒಂದ್ ತಿಂಗಳಿರುತ್ತೆ ಅಷ್ಟೇ. ಅಷ್ಟೇನಾ? ಇವಾಗ ಯಾರೋ ನನ್ಗೊಬ್ರು ಕುರಿ ಮಾಡಕ್ ಬಂದ್ರು, ಹಾಕ್ಬಿಟ್ಟಿದೀನಿ ನಾನು ಅಂತ ಹೇಳಿದ್ರು. ನಮ್ಗೆ ಗೊತ್ತಾಗಲ್ವಾ ಇಷ್ಟು ಬೇಗ ಹೋಗ್ಬಿಡ್ತೈತಾ? ಸರ್ಪ್ ನೀರಲ್ಲಿ ನೀನ್ ಹೋಗಲ್ಲ, ಅದು ನಮಗ್ ಗೊತ್ತಿಲ್ವಾ? ಏನ್ ಮಾಡಿದ್ರು ಹೋಗಲ್ಲ ಸರ್. ಸರಿ, ಓಕೆ. ರೈಟ್ ಪರ್ಸನ್ ಹಾಕಿದಿರಾ? ಹಾಕಿದೀವಿ ಸರ್. ಓಕೆ. ಸೊ ವೋಟ್ ಹಾಕಿಲ್ಲ ಅಂದ್ರೆ ಏನಾಗ್ಬೋದು ಸರ್? ವೋಟ್ ಹಾಕಿಲ್ಲ ಅಂದ್ರೆ ಈಗ ಯಾರ್ಯಾರು ಹಾಕಿರಲ್ವೋ ಅವರೆಲ್ಲ ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡವ್ರು ಅಷ್ಟೇ. ಒಳ್ಳೆ ವ್ಯಕ್ತಿನ ತಗೊಂಬರೋದ್ರಲ್ಲಿ ಮಿಸ್ ಮಾಡ್ಕೊಂಡವ್ರೆ. ಆಮೇಲೆ ಅವ್ರಿಗೇನು ನ್ಯಾಯ ಸಿಕ್ಕಲ್ಲ ಸರ್. ಸುಮ್ಮನೆ ಅಷ್ಟೇ ಅವ್ರ ಪಾಡವ್ರು ಇರ್ತಾರೆ. ಒಳ್ಳೆ ವ್ಯಕ್ತಿ ಬಂದ್ರೆ ಏನೋ ಒಂದು ಅಭಿವೃದ್ಧಿ ಏನಾದ್ರೂ ಆಗ್ಲಿ ಆಗುತ್ತೆ. ಇಲ್ಲಿ ಸುಮ್ಮನೆ ವೋಟ್ ಹಾಕ್ದಿರ ಅವ್ರ ಪಾಡ ಅವ್ರು ಒಂದೇ ಒಂದು ಹಕ್ಕನ್ನ ಅವ್ರು ಮಿಸ್ ಮಾಡ್ಕೊಂಡ್ರೆ ಅಂದ್ರೆ ಅವರೆಲ್ಲ ವೇಸ್ಟ್ ಸರ್ ಸುಮ್ಮನೆ. ಸರ್, ಈಗ ವೋಟ್ ಹಾಕ್ದಿರೋರ್ಗೆ ಏನ್ ಲಾಸ್ ಆಗ್ಬೋದು? ಅವ್ರಿಗೆ ಏನ್ ಲಾಸ್ ಆಗತ್ತಾ? ಏನೂ ಇಲ್ಲ ಸರ್. ಅವ್ರಿಗೇನು ಲಾಸ್ ಆಗಲ್ಲ ಅಂತ ಅವ್ರು ಅನ್ಕೊಂತಾರೆ, ಆದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಲಾಸ್ ಆಗುತ್ತೆ, ಮುಂದಕ್ಕೆ ಗೊತ್ತಾಗುತ್ತೆ ಅಷ್ಟೇ ಅವ್ರಿಗೆ. ಬಟ್ ಹಾಕಿದ್ರೆ ಚೆನ್ನಾಗಿರೋದು. ಹಾಕಿರ್ಬೇಕಾಯ್ತು ಸರ್. ಯಾರು ಅಷ್ಟೇ ಎಲ್ಲ ಅವ್ರ ಹಕ್ನ ಅವ್ರು ಚಲಾಯಿಸ್ಬೇಕು. ಬಿಟ್ಕೊಂಡು ಸುಮ್ಮನೆ ಇದ್ರೆ ಅವ್ರ ಮುಂದಕ್ಕೆ ಫ್ಯೂಚರ್ಗೆ ಅವ್ರಿಗೆ ಲಾಸ್ ಆಗೋದು. ಕರೆಕ್ಟ್. ಅವ್ರ ಹೆಸರೆಲ್ಲ ಬೇರೆಯವ್ರನ್ನ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಆತರ? ಸರ್ ಆತರ ಎಲ್ಲೂ ನಡೆಯಲ್ಲ ಸರ್. ಈಗ ಮುಂಚೆ ನಡೀತಿತ್ತು, ಈಗೆಲ್ಲ ನಡೆಯಲ್ಲ. ಅದನ್ನೇ ಕೇಳಕ್ ಹೇಳಿದ್ದು. ಈಗ ಅವೆಲ್ಲ ನಡೆಯಲ್ಲ ಸರ್.
ಯಾಕೆಂದ್ರೆ ಹಂಗೈತೆ ಸರ್ ಇವಾಗ ಯಾರು ಇರೋದು ಮೋದಿ. ಅಲ್ಲೇ ಅದೇ ಬೇಕಾಗಿದ್ದು ನನ್ಗೆ. ಮೋದಿ ಇರ್ಬೇಕು ಸರ್, ಅವ್ರ ಇದ್ರೇನೆ ಅಭಿವೃದ್ಧಿ ಏನೇ ಆಗ್ಲಿ. ಅವ್ರಿಲ್ಲ ಅಂದ್ರೆ ಏನು ಇಲ್ಲ ಸರ್. ಏನಿಲ್ಲ ಅಂತ. ಅಷ್ಟೇ, ಎಜುಕೇಟೆಡ್ ಎಲ್ಲ ಮೋದಿಗೆ ಹಾಕೋದು ಸರ್. ಇನ್ಯಾರು ಸುಮ್ನೆ ಅವ್ರೇನೋ ಒಂದು ಮಾಡ್ತಾರೆ ಅಂತ ಆಗ್ತಾರಲ್ಲ, ಅವರೆಲ್ಲ ಅನ್ಎಜುಕೇಟೆಡ್. ಏನೇ ಹೇಳಿ ಮೋದಿಂಗ್ ಗೆಲ್ಸೋರೇನೆ ಎಜುಕೇಟೆಡ್ಸ್ ಅಷ್ಟೇ. ಹಾ ಸರ್ ನಮ್ದು ಓನ್ ಬಿಸ್ನೆಸ್ ಇದೆ. ಓನ್ ಬಿಸ್ನೆಸ್ MBA ಅದೃಷ್ಟ ಅಂತೂ ಓನ್ ಬಿಸ್ನೆಸ್ ಐತೆ. ನಮ್ದು ಏನ್ ಬಿಸ್ನೆಸ್ ಇಲ್ಲ, ನಮ್ದು ರೋಡ್ ಬಿಸ್ನೆಸ್, ರೋಡಲ್ಲಿ ಓಡಾಡೋದು. ಇದು ಒಂಥರ ಬಿಸ್ನೆಸ್ ಬಿಡಿ ಸರ್, ಎಲ್ಲ ಸಂಪಾದನೆಗೆ ಮಾಡೋದು. ಓಕೆ ಸರ್, ಓಟ್ ಹಾಕಿದ್ರಾ? ಓಟ್ ಹಾಕ್ಬೇಕು ಸರ್. ಸೂಪರ್ ಸರ್, ನೋಡಿ ಇದೇ ಬೇಕಾಗಿರೋದು ನಮ್ಗೆ, ಓಟ್ ಹಾಕೋರೇ ಬೇಕಾಗಿರೋದು. ಹೌದು ಸರ್ ಓಟ್ ಹಾಕಿಲ್ಲ ಸರ್ ಸುಮಾರು ಜನ, ಬರೀ 50% ಆಗಿದೆ ಅಂತೆ ಬೆಂಗಳೂರಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಸರ್ ಏನು ಇಲ್ಲ, ಏನು ಅವ್ರು ಓಟ್ ಹಾಕಿಲ್ಲ ಅಂದ್ರೆ ಅವ್ರು ಲಾಸ್ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗದು ಅವ್ರ ಯೋಗ್ಯತೆ ಅದು ಅಷ್ಟೇನೆ. ಅವ್ರಿಗೆ ಅದು ಜವಾಬ್ದಾರಿ. ನಾನು ಓಟ್ ಹಾಕೋದ್ರಿಂದ ನಮ್ಗೆ ಒಳ್ಳೆ ನಾಯಕ ಬೇಕು ಅನ್ನೋದು ಅವ್ರಿಗೆ ಇರ್ಬೇಕು ಮೈಂಡ್ ಅಲ್ಲಿ. ಓಟ್ ಹಾಕ್ದಿರಾ ಮನೇಲಿ ಕೂತ್ಕೊಂಡು ನಾನು ಓಟ್ ಹಾಕಿಲ್ಲ ಅಂದ್ರೆ ಅವ್ನು ಗೆದ್ಬಿಡ್ತಾನೆ, ಸೋತು ಬಿಡ್ತಾನೆ, ಅದು ಸೆಕೆಂಡ್ರಿ. ಅದು ಬಿಟ್ಬಿಡ್ಬೇಕು ತಲೆಯಿಂದ. ಕೆಲವರು ಹೇಳ್ತಾರೆ ಹಂಗೆ, ಅದು ಬಿಟ್ಬಿಡ್ಬೇಕು. ಅದು ಓಟ್ ಹಾಕಿಲ್ಲ ಅಂದ್ರೆ ಅದು ನಮ್ ಯೋಗ್ಯತೆ ಸರ್, ಯೋಗ್ಯತೆ ಮತ್ತೆ ನಮ್ ಜವಾಬ್ದಾರಿ. ಅದು ನಾವು ಹಾಕೋದು ಓಟ್ನ ಅಷ್ಟೇ ಸರ್. ಅದ್ರಲ್ಲೇ ಎಲ್ಲ ಅರ್ಥ ಆಗ್ಬಿಡುತ್ತೆ ಜನಗಳಿಗೆ ನಾನು ಏನ್ ಹೇಳಿದೀನಿ ಅನ್ನೋದು. ಓಟ್ ಹಾಕ್ಬೇಕು. ಹೌದು. ಸೊ ನೀವು ಹಾಕಿದ್ದೀರಾ? ನಾನು ಹಾಕಿನಿ ಸರ್, ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಸೂಪರ್. ಸೊ ಏನಾದ್ರು ಮೆಸೇಜ್ ಕೊಡ್ತೀರಾ ಓಟ್ ಹಾಕ್ತೀರಾ ಅವ್ರಿಗೆ? ಏನಿಲ್ಲ ಸರ್, ನಾನು ಹೇಳೋದು ಇಷ್ಟೇ, ರೈಟ್ ಪರ್ಸನ್ಗೆ ಓಟ್ ಹಾಕ್ರಿ. ಈ ಭಾಗ್ಯ, ಅನ್ನದ ಭಾಗ್ಯ ಇದೆಲ್ಲ ಬಿಟ್ಟು ಒಂದು ಹೆಣ್ಣಿಗೆ ರಕ್ಷಣೆ ಕೊಡೋದು ಅಂತ ಸರ್ಕಾರ ತನ್ನಿ, ಅಷ್ಟೇ ನಾನು ಹೇಳೋದು ಸರ್. ಏನ್ ಸಮಾಚಾರ ಹೇಳ್ಬೇಕು ಸರ್, ನೀವು ಹೇಗಿದ್ದೀರಾ? ನಾನೀಗ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಕೆಲಸ ಮಾಡ್ತಾ ಇದ್ದೀರಾ? ಓಟ್ ಹಾಕಿದ್ರಾ? ಓಟ್ ಹಾಕಿದ್ವಿ ಸರ್. ಹಾಕಿಲ್ಲ ಸರ್, ಯಾಕೆ? ನಮ್ಗೆ ಇಷ್ಟ ಇಲ್ಲ ಸರ್. ಯಾಕಂದರೆ ಒಳ್ಳೆ ರಾಜಕಾರಣಿಗಳು ಬರ್ಬೇಕಂದ್ರೆ ನಮ್ಮಂಥ ಯೂತ್ಸೇ ಬರಬೇಕು. ನಾವೇ ಈ ಥರ ನೆಗ್ಲಿಜೆಂಟ್ ಮಾಡ್ತಾ ಇದೀವಿ, ನಮ್ಮದು ತಪ್ಪಿರುತ್ತೆ, ಏನು ಮಾಡೋಕ್ಕಾಗಲ್ಲ ಸರ್. ಮಾಡಿಸಿರ್ಲಿಲ್ಲ ಸರ್. ನಮ್ಮದು ಅಂದರೆ ನಮ್ಮ ವೋಟರ್ ಕಾರ್ಡ್ದು ID ಪ್ರಾಬ್ಲಮ್ ಇದೆ, ಅಪ್ಲೈ ಮಾಡಿದ್ವಿ, ಹಾಕಿರಲಿಲ್ಲ. ಬಟ್ ನೀವು ಮಾಡಬಾರ್ದಲ್ವಾ, ತಪ್ಪಲ್ವಾ ನೀವು? ಅಂದರೆ ನಮ್ದು ಅಡ್ರೆಸ್ ಚೇಂಜಿಂಗ್ದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇದೆ, ಅದಕ್ಕೆ ವೋಟರ್ ಕಾರ್ಡ್ ಹಾಕ್ಸಿಲ್ಲ. ಮಾಡಿಸ್ಕೊಂಡ್ಬಿಡ್ಬೇಕಲ್ಲ ಓಟ್ ಬರೋಕ್ಕಿಂತ ಮುಂಚೆ. ಎಲ್ಲ ಮಾಡಿಸ್ಬೇಕು ಸರ್. ಎಲ್ಲ ಈಗ ಪ್ರೆಸೆಂಟ್ ಇವಾಗ ಸ್ವಲ್ಪ ಇದೇನೋ ಲೊಕೇಶನ್ ಎಲ್ಲ ಚೇಂಜ್ ಆಗಿದೆ, ಅದರದೆಲ್ಲ ಅಪ್ಡೇಟ್ ಮಾಡಿಸಾದ್ಮೇಲೆ ವೋಟ್ ಮಾಡ್ತೀವಿ ಸರ್. ನಮ್ದು ಇಲ್ಲೇ ಸರ್, GKVK ಸರ್. ನೀನೇನು ಔಟ್ ಆಫ್ ಕಂಟ್ರಿ ತರ ಹೇಳ್ತಾ ಇದೆಯಲ್ಲ ಗುರು. ಅಲ್ಲ ಸರ್, ನಾವು ಫಸ್ಟ್ ಇದ್ದಿದ್ದು ಬೇರೆ ಲೊಕೇಶನ್, ಇವಾಗ ಶಿಫ್ಟ್ ಆಗಿರೋದು ಬೇರೆ ಲೊಕೇಶನ್. ಊರಿಂದ ಇಲ್ಲಿ ಹೋಗಕ್ಕೆ ಬರೀ 10 ನಿಮಿಷ. ನಮ್ಮ ಮನೆ ಹತ್ರ GKVK ಮಾಡಿಸ್ಬೇಕು ಸರ್ ಎಲ್ಲ. ಮಾಡ್ಬೇಕು ಬ್ರದರ್. ಹೌದು ಸರ್, ತಪ್ಪು ಮಾಡಿದ್ರೆ ಹೌದು ಸರ್, ಹೌದು ಸರ್. ಮಾಡಬಾರ್ದು ಬ್ರದರ್. ಇವನು ಮಾಡಿಲ್ಲ ಸರ್, ನಮ್ಮ ಫ್ರೆಂಡ್ ಇವನು ಮಾಡಿಲ್ಲ ಸರ್. ಇವನು ಮಾಡಿಲ್ಲ ಸರ್. ವೋಟ್ ಹಾಕ್ತಿರೋ ಸಂಘ ನೀವು ನೋಡಬಹುದು. ಇಲ್ಲ ಅವರೇ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಇವನು ನಮ್ಮ ಫ್ರೆಂಡ್. ವೋಟ್ ಹಾಕಿಲ್ವಾ? ಯಾಕೆ? ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವರು ಒಳ್ಳೇದು ಮಾಡಿ. ಹೇಳಿ ಪಾಪ ನೀವು ನಿನ್ನೆ ಸಾಯಿಸ್ಬಿಟ್ಟಿದ್ದೀರಲ್ಲ, ವೋಟ್ ಹಾಕ್ತೀರಿ ಯಾರಿಗೋ? ನಮ್ದು ವೋಟರ್ ಐಡಿನೇ ಬಂದಿಲ್ಲ ಸರ್. ಅಪ್ಲೈ ಮಾಡಿದ್ರು ಬಂದಿಲ್ಲ ಅಂದ್ರೆ ಗೌರ್ಮೆಂಟ್ ಅವ್ರು ಕೊಟ್ಟಿರೋದ್ರೆ ನಾವೇನ್ ಮಾಡೋಣ ಹೇಳಿ? ಹೌದಾ? ಅದಕ್ಕೆ ವೋಟ್ ಹಾಕಿಲ್ವಾ ನೀವು? ವೋಟ್ ಈಗ ವೋಟರ್ ಐಡಿ ಇದ್ದೇ ಅಲ್ವಾ ವೋಟ್ ಹಾಕಕ್ಕೆ? ಮತ್ತೆ ಏನಾಯ್ತು? ವೋಟರ್ ಐಡಿ ಏನ್ ಮಾಡಿದ್ರಿ? ಅಪ್ಲೈ ಮಾಡಿದ್ರೆ ಇನ್ನ ಬಂದಿರ್ಲಿಲ್ಲ. ಇನ್ನ ಬಂದಿಲ್ಲ. ಅಯ್ಯೋ, ವೋಟ್ ವೇಸ್ಟ್ ಆಗುತ್ತಲ್ಲ. ಒಂದು ವೋಟ್ ಹಾಕಿದ್ರೆ ಹೆಂಗೆ ಗತಿ? ಏನ್ ಹೇಳಿ? ಸೊ ವೋಟ್ ಹಾಕಿಲ್ಲ ಅಂದ್ರೆ ಏನಾಗ್ಬೋದು ಅಂತೀರಾ ನೀವು? ಏನಾಗ್ಬೋದು ಅಂದ್ರೆ ನಮ್ಮಿಂದ ಒಂದು ಮೈಂಡ್ ಅಲ್ಲಿ ಇತ್ತಾ ಯಾವ ಲೀಡರ್ಗೆ ಹಾಕ್ಬೇಕೇನಂತಿತ್ತ? ಹೇಳಕ್ ಹೋಗ್ಬಿಡಿ, ಹೆಸರು ಹೇಳ್ಬೇಡಿ. ಹೇಳಲ್ಲ. ಇತ್ತು ಇತ್ತು. ಏನಿತ್ತು ಆತರ? ಯಾವ ಮನುಷ್ಯ ಯಾರು ಅಂತ? ಒಳ್ಳೆಯವರ ಕೆಟ್ಟವ್ರ? ಹೆಂಗೆ? ಒಳ್ಳೆಯವರೇ ಮಾಮೂಲಿ. ನಿಮಗೂ ಹಂಗೆ ಸುದ್ದಿ ಬರ್ತಾ ಇರುತ್ತಲ್ಲ? ಬರ್ತಾ ಇರುತ್ತೆ ಅಂತೀರಾ? ಸೊ ಎಲ್ಲರಿಗೂ ಒಳ್ಳೆಯವರೇ ಒಳ್ಳೇದ ಮಾಡಿದ್ದಾರೆ. ಸೊ ವೋಟ್ ಹಾಕ್ತಾರೆ ನೀವು ತಪ್ಪು ಮಾಡ್ಬಿಟ್ಟಿದ್ರ ನಿಜವಾಗ್ಲೂ? ತಪ್ಪು ಮಾಡಿದೀವಿ ಅಂದ್ರೆ ಗೌರ್ಮೆಂಟ್ ಅವ್ರು ಕಳ್ಸಿಲ್ಲ. ಗೌರ್ಮೆಂಟ್ ಅವರು ವೋಟರ್ ಐಡಿ ಕೊಡ್ತೀರಾ? ಓಕೆ, ನೆಕ್ಸ್ಟ್ ಹಾಕಿ ದಯವಿಟ್ಟು ವೋಟ್ ಇದು ಮಾಡಿಸ್ಕೊಂಡು. ಓಕೆ, ID ಕಾರ್ಡ್ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಡಿ. ಮತ್ತೆ ಇಲ್ಲ ಮುಂದೆ ನಿಮ್ಗೆ ID ಕಾರ್ಡ್ಗಳು ಏನು ಇಲ್ಲ ಅಂದ್ರೆ ನಿಮ್ಗೆ ಏನು ಕೆಲಸನೂ ಆಗಲ್ಲ ಅಲ್ವಾ? ಮಾಡಿಸ್ಕೊಳ್ಳಿ. ಮತ್ತೊಮ್ಮೆ ಒಳ್ಳೇದಾಗ್ಲಿ ನಿಮಗೆ, ದೇವ್ರು ಒಳ್ಳೇದು ಮಾಡಲಿ, 100 ವರ್ಷ ಆಯುಸು ಆರೋಗ್ಯವನ್ನೆಲ್ಲ ಕೊಟ್ಟು ಕಾಪಾಡಲಿ. ನಿಮ್ಮ ಹೆಸರೇನು? ವರುಣ್ ಅಂತ. ವರುಣ್ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಬ್ರದರ್ಗೆ ಒಳ್ಳೇದಾಗ್ಲಿ. ಚೆನ್ನಾಗಿ ಅವ್ರ ಮನೆ ಹತ್ರ ಬರ್ತಾರೆ. ವೋಟ್ ಆದ್ಮೇಲೆ ನಾವು ಅವ್ರ ಮನೆ ಹತ್ರ ಹೋಗ್ಬೇಕು. ಈ ತರ ಪ್ರಾಬ್ಲಮ್ ಇದ್ದಾಗ ಯಾರ್ ಗೆದ್ರೆ ಏನೋ, ನಾವು ದುಡಿಬೇಕು, ನಾವು ಸಂಬಳ ತಗೊಂಡ್ರೆ ನಮ್ ಜೀವನ ಅನ್ಕೊಂಡು ಎಲ್ಲ ನೆಗ್ಲಿಜೆಂಟ್ ಮಾಡ್ಬಿಡ್ತಾರೆ. ಏನ್ ವಿಷಯ ಅಂದ್ರೆ ಇನ್ ಮುಂದೆ ಎಲ್ಲರೂ ಎಚ್ಚೆತ್ಕೋಬೇಕು. ಈಗ ಮಾಡಿರೋ ತಪ್ಪು ಇನ್ ಮುಂದೆ ಮಾಡ್ದಂಗೆ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದ್ರ ಏನಂದ್ರೆ ನಾವು ವೋಟ್ ಹಾಕಿದ್ದಕ್ಕೆ ಒಂದು ಬೆಲೆ ಸಿಗಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಯಾಕಂದ್ರೆ ಇವಾಗ ನಾವು ವೋಟ್ ಹಾಕ್ತಿವಿ, ಇವಾಗ ಅವ್ರು ನಮ್ಮ ಮನೆ ಹತ್ರ ಬಂದಿರ್ತಾರೆ, ನೆಕ್ಸ್ಟ್ ಇನ್ನು 5 ವರ್ಷ ನಾವು ಅವ್ರ ಹತ್ರ ಓಡಾಡ್ತಾ ಇರಬೇಕು. ಈಗ ಈ ರೋಡಲ್ಲೇ ಅನ್ಕೊಳ್ಳಿ ಸರ್, ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ. ಇಲ್ಲಿ ಬಂದ್ರೆ ಈಗ ಎಲ್ಲಿ ಕಾರ್ ನಿಂತ್ಕೊಂಡ್ರೆ 3 ಬಸ್ ಹೋಯ್ತವೆ. 3 ಬಸ್ ಹೋದ್ರೆ ಒಂದು ಬೈಕ್ ಹೋಗೋಕ್ಕಾಗಲ್ಲ, ಅಷ್ಟು ದಾರಿ ಇರ್ತದೆ. ಒಂದು ಟ್ರಾಫಿಕ್ ಸಿಗ್ನಲ್ ಮಾಡಿ, ಈ ಕಡೆ ಸ್ಟಾಪ್ ಮಾಡಿ, ಈ ಕಡೆ ಮಾಡಿ, ಏನೋ ಒಂದು ಮಾಡ್ತಾರೆ. ಇಲ್ಲಿ ಈ ಕ್ಷೇತ್ರದ ಬಗ್ಗೆ ಅಂತ ಪರ್ಮನೆಂಟ್ ಇದ್ರಾಗ ಹೇಳ್ತಾ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಅವ್ರವ್ರು ರೋಡ್ಗೆ ಇಳ್ದು ನೋಡಿದ್ರೆ ಅವ್ರು ಬರೋ ರೋಡ್ಗೆ ಇಳಿದು ಅದು ಯಾವಾಗ ಅಂದ್ರೆ ಮತದಾನ ಬೇಕಾದಾಗ. ಆಮೇಲೆ ಅವರೆಲ್ಲ ಮೇಲ್ಗಡೆನೆ ಹಾರಾಡ್ತಾ ಇರ್ತಾರೆ, ಡೆಲ್ಲಿ ಬೆಂಗಳೂರು ಅಂತ ಓಡಾಡ್ತಾ ಇರ್ತಾರೆ. ಈಗ ನಮ್ಗೆ ವೋಟ್ ಹಾಕಿರೋದಕ್ಕೆ ಒಬ್ಬ ರಾಜಕಾರಣಿ ನಮ್ಗೆ ಹೆಲ್ಪ್ ಮಾಡ್ದ ಅಂದ್ರೆ ನಮಗೂ ಖುಷಿನೇ, ಮಾಡ್ತೀವಿ ಅಂತ. ಬಿಡ ವೋಟ್ ಹಾಕದೆ ಯಾರು ಹೋದ್ರು ಏನೋ, ನಾವು ದುಡಿಬೇಕು, ನಾವು ಸಂಬಳ ಮಾಡೋದೇ ಬೇಕು. ಈಗ ಫ್ರೀ ಅಂತ ಕೊಡ್ತಾರೆ. ಫ್ರೀ ಅನ್ನೋದನ್ನ ಕೊಡೋ ಬದಲು ಎಲ್ಲ 50% ಕಟ್ ಮಾಡಲಿ, ರೇಟ್ ಕೊಡಲಿ. ಈಗ ಬಸ್ ಫ್ರೀ ಕೊಡೋ ಬದಲು ಬಸ್ಸಿಗೆ ದುಡ್ಡು ಕೊಡ್ತೀವಿ ಅನ್ನೋದು ರೇಟು ಮೆಡಿಕಲ್ ರೇಟ್ ಕಡಿಮೆ ಮಾಡಲಿ. ಈಗ ಮೇಯ್ನ್ ನಮಗೆ ಬೇಕಾಗಿರೋ ಸೋರ್ಸೇ ಹಾಸ್ಪಿಟಾಲಿಟಿ,
ಊಟ ತಿಂಡಿ ಈಗ ಬೆಂಗಳೂರಲ್ಲಿ ನೀರಿಲ್ಲ, ನೀರಿಗೆ ರೇಟ್ನ ಇದು ಮಾಡೋ ಬದಲು ಈಗ ಬಸ್ಗಳ್ದೆಲ್ಲ ಅದೇ ರೇಟ್ನ ನೀರು ಇದು ಮಾಡಿ ಈಗ ಬೇರೆ ರಾಜ್ಯಕ್ಕೆ ನೀರು ಕೊಡಬೇಕಾದ್ರೆ ನಾವು ಕೊಟ್ಬಿಡ್ತೀವಿ. ಈಗ ಕೊಟ್ಟಾದ್ಮೇಲೆ ನಾವೇ ಬೇಡ ಥರ ಪರಿಸ್ಥಿತಿ ಬಂದಿದೆ. ಈ ಥರ ಈಗ IT ಸೆಕ್ಟರ್ಗಳಾಗಲಿ, ಈಗ ಯಾರ ಬಗ್ಗೆ ಆಗಿದ್ರು ಆಗಲಿ ಸರ್, ಕನ್ನಡದಲ್ಲೇ ಹೋರಾಟ ಮಾಡೋದಾಗಲಿ, ನಮ್ಮ ರಾಜಕಾರಣಿಗಳು ಈಗ ಬೇರೆ ದೇಶದಲ್ಲಿ ಮರಾಠಿ ಇವರೆಲ್ಲ ಅವ್ರಿಗೆ ಅಂತಾನೆ ಗೌರ್ಮೆಂಟ್ ಕಡೆಯಿಂದನೇ ಸಂಘ ಸ್ಥಾಪನೆಗಳು ಮಾಡ್ಕೋತಾರೆ. ನಮ್ಮ ಕಡೆ ಕರ್ನಾಟಕ ಪರ ಹೋರಾಟ ಮಾಡೋರನ್ನ ಕನ್ನಡಿಗರನ್ನೇ ಎತ್ಕೊಂಡು ಜೈಲಿಗೆ ಹಾಕ್ತಾರೆ. ಇಂಥ ಒಂದು ಇದ್ದಾಗ ನಾವು ಓಟ್ ಹಾಕೋದು ಏನಕ್ಕೆ? ಇದು ಒಂದು ಮನೋಭಾವನೆ ಬಂದ್ಬಿಡುತ್ತೆ ಯಾರಿಗೇ ಆಗಲಿ. ನಾವು ಎಷ್ಟು ಹೋರಾಟ ಮಾಡಿದ್ರೇನು ಏನು ಮಾಡಿದ್ರೇನು ಕೊನೆಗೆ ನಮ್ಮ ಕಷ್ಟನೇ ಅಷ್ಟೇ. ಈ ಒಂದು ಇದರಿಂದ ಇದಾಗುತ್ತೆ. ಬಟ್ ಆದರೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು. ಇನ್ನು ಮುಂದೆ ಮಾಡೋಣ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಓಟ್ ಹಾಕಿದ್ವಿ ಸರ್. ಹಾಕಿಲ್ಲ ಸರ್. ಮದ್ವೆ ಏನಕ್ಕೆ ಸರ್? ನಾವು ಫಸ್ಟ್ ಕೆಲಸ ಬೇಡವಾ ಸರ್? ಫಸ್ಟ್ ವೋಟ್ ಹಾಕಿಲ್ಲ ಅಂದ್ರೆ ನಮ್ ಸೊಸೈಟಿನೇ ನಾವೇ ಹಾಳು ಮಾಡ್ಕೊಂಡಂಗ್ ಆಗುತ್ತೆ. ಅಷ್ಟು ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಹೌ ಇಸ್ ಮೈ ಇಂಗ್ಲೀಷ್? ಲಾಸ್ಟ್ ವೀಕ್ ಹಾಕಿದ್ದು ಇಷ್ಟು ಬೇಗ ಹೋಗಕ್ಕೆ ಹೆಂಗೆ? ಸರ್ಪ್ ನೀರಲ್ಲಿ ಹಾಕಿ ತೊಳೆದ್ರ